ಗೈಸ್, ನಿಮ್ಗೆ ಯಾವತ್ತಾದ್ರೂ ಈ ತರ ಅನುಭವ ಆಗಿದೆಯಾ? ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರ್ತೀರಾ ಅಥವಾ ಓದ್ತಾ ಇರ್ತೀರಾ, ಪಟಕ್ಕನೆ ನಿಮ್ಮ ಕೈ ಮೊಬೈಲ್ ಹತ್ರ ಹೋಗಿರುತ್ತೆ. ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಮನಸ್ಸು ಬೇರೆ ಕಡೆ ಓಡ್ತಾ ಇರುತ್ತೆ. ಯಾವುದೋ ಒಂದು ಗುರಿ ಇಟ್ಕೊಂಡಿರ್ತೀರಾ, ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತ ಹೇಳಿ, ಆದ್ರೆ ಅರ್ಧದಲ್ಲೇ ಬಿಟ್ಟಿರ್ತೀರಾ. ನಿಮಗೂ ಕೂಡ ಇಂಥ ಸಮಸ್ಯೆ ಇದ್ರೆ ನಿಮ್ ಕಡೆ ಟ್ಯಾಲೆಂಟ್ ಇಲ್ಲ ಅಂತ ಅಲ್ಲ, ನೀವು ಸೋಮಾರಿತನ ಅಂತ ಅಲ್ಲ. ಸೊ ಇದಕ್ಕೆ ಒಂದೇ ಒಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಫೋಕಸ್ಸಿನ ಕೊರತೆ. ಅಂದ್ರೆ ಮೇನ್ ಆಗಿ ಏನಿಲ್ಲ, ಫೋಕಸ್ ಇಲ್ಲ ಅಂತ ಹೇಳಿ ಅರ್ಥ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ವಿಷಯದ ಮೇಲೆ ಹೇಗೆ ಫೋಕಸ್ ಆಗಿರೋದು ಮತ್ತೆ ನಮ್ಮ ಜೀವನದ ಗುರಿಯನ್ನು ಹೇಗೆ ನಾವು ಮುಟ್ಟಬೇಕು, ಹೇಗೆ ಮಾಡಬೇಕು ಅದನ್ನ ಅಂತ ಹೇಳಿ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಸೊ ಗೈಸ್, ವಿಡಿಯೋನ ಕೊನೆ ತನಕ ನೋಡಿ. ಬಟ್ ನಾವು ಇಲ್ಲಿ ಫೋಕಸ್ ಅಂದ್ರೆ ಏನು ಎಂಬುದನ್ನು ತಿಳಿದುಕೊಳ್ಬೇಕಾಗತ್ತೆ. ಇಲ್ಲಿ ಫೋಕಸ್ ಅಂದ್ರೆ ನಾವು ಕೆಲಸ ಒಂದ್ ಕಡೆ ಮಾಡ್ತಾ ಇರ್ತೀವಿ, ಮತ್ತೆ ಗಮನ ಬೇರೆ ಕಡೆ ತುಂಬಾ ಕಡೆ ಹರಿದಾಡ್ತಾ ಇರ್ತದೆ. ಈ ತರ ಅದಕ್ಕೆ ಫೋಕಸ್ ಅನ್ನೋದಿಲ್ಲ. ಫೋಕಸ್ ಅಂದ್ರೆ ನಾವು ಮಾಡ್ತಾ ಇರುವಂತಹ ಕೆಲಸ ಯಾವುದೇ ಇರಲಿ, ಏನೇ ಆಗಿರ್ಲಿ, ನಮ್ಮ ಗಮನ ಮತ್ತು ನಮ್ಮ ದೇಹ ಏನಿದೆ, ದೇಹ ಅಂತೂ ಅಲ್ಲೇ ಇರುತ್ತೆ. ಫಸ್ಟ್ ನಮ್ಮ ಗಮನ ಅಂದ್ರೆ ಮನಸ್ಸು, ನಾವು ಏನ್ ಕೆಲಸ ಮಾಡ್ತಿರ್ತೇವೆ ಸೊ ಅದ್ರ ಮೇಲೆ ಫೋಕಸ್ ಆಗಿರ್ಬೇಕು. ಅಂದ್ರೆ ಅದ್ರ ಮೇಲೆ ಕಂಟ್ರೋಲ್ ಅಲ್ಲಿ ಇರಬೇಕು, ಆ ಕೆಲಸದ ಮೇಲೆನೆ ಇರಬೇಕು. ಇದೇ ಫಸ್ಟ್ ಪಾಯಿಂಟ್, ಅಂದ್ರೆ ಫಸ್ಟ್ ಪಾರ್ಟ್ ಇದೇ ಆಗಿರುತ್ತೆ ಫೋಕಸ್. ಫೋಕಸ್ ಅಂದ್ರೇನೆ ಇದು. ಇವತ್ತಿನ ಒಂದು ಸಮಾಜದಲ್ಲಿ ನಮ್ಮ ಮೇನ್ ಶತ್ರು ಅಂದ್ರೆ ಡಿಸ್ಟ್ರಾಕ್ಷನ್. ಸೊ ಈ ಡಿಸ್ಟ್ರಾಕ್ಷನ್ ಅನ್ನೋದೇನಿದೆ ತುಂಬಾ ಆಗ್ಬಿಟ್ಟಿದೆ ಎಲ್ಲ ಕಡೆನೂ. ಸೊ ಇದು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಸೋಷಿಯಲ್ ಮೀಡಿಯಾ ಆಗಲಿ, ಮೊಬೈಲ್ ಆಗಲಿ, ಮತ್ತೆ ಇತರ ಬೇರೆಯವರ ಲೈಫ್ ಆಗಲಿ, ಬರೀ ನಾವು ಇದೇ ನೋಡ್ಕೊಂಡು ನಮ್ಮ ಡಿಸ್ಟ್ರಾಕ್ಷನ್ ಆ ಕಡೆನೆ ಹೋಗ್ತಾ ಇದೆ ಹೊರತು ನಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಗೆ ಗಮನನೇ ಇಲ್ಲ. ಒಂದ್ ತಿಳ್ಕೊಂಡ್ಬಿಡಿ, ನಿಮ್ಮ ಗಮನ ಎಲ್ಲಿ ಹೋಗುತ್ತೋ ಸೊ ನಿಮ್ಮ ಜೀವನ ಕೂಡ ಅಲ್ಲೇ ಹೋಗುತ್ತೆ ಗೈಸ್. ಸೊ ಇದು ನೆನ್ಪಿಟ್ಕೊಳ್ಳಿ. ಹಾಗಾಗಿ ಬೇರೆಯವರ ಮೇಲೆ ಫೋಕಸ್ ಮಾಡದೆ, ಬೇರೆಯವ್ರ ಕಡೆ ಡಿಸ್ಟ್ರಾಕ್ಷನ್ ಆಗದೆ ನಿಮ್ಮ ಜೀವನದಲ್ಲಿ ಫೋಕಸ್ಡ್ ಆಗಿರಿ, ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ಳಿ. ಸೆಕೆಂಡ್ ಪಾರ್ಟ್ ಅಲ್ಲಿ ನಮ್ಗೆ ಫೋಕಸ್ ಯಾಕೆ ಇರೋದಿಲ್ಲ ಅನ್ನೋದನ್ನ ನೋಡೋಣ. ಸೊ ಇದಕ್ಕೆ 3 ಕಾರಣಗಳಿವೆ ನಮ್ಗೆ ಫೋಕಸ್ ಇಲ್ಲದೆ ಇರೋದಕ್ಕೆ. ಫಸ್ಟ್ ಕಾರಣ, ಸ್ಪಷ್ಟ ಗುರಿ ಇಲ್ಲದೆ ಇರೋದು. ನಮ್ಗೆ ನಮ್ಮ ಜೀವನದಲ್ಲಿ ನಮ್ಗೆ ಏನ್ ಬೇಕು ಅನ್ನೋದನ್ನು ನಮ್ಗೆ ಸ್ಪಷ್ಟವಾಗಿ ಇಲ್ದಿದ್ದಾಗ ಈ ಮನಸ್ಸು ಏನಿದೆ ಅದು ಯಾವ ದಿಕ್ಕಿಗೆ ಬೇಕಾದ್ರೂ ಕೂಡ ಓಡುತ್ತೆ ಗಾಯ್ಸ್. ಸೊ ಇನ್ನು ಏನಂತ ಹೇಳಿದ್ರೆ ಎಲ್ಲವೂ ಕೂಡ ಒಂದೇ ಸಮಯದಲ್ಲಿ ಆಗ್ಬೇಕು ಅನ್ನೋದು. ಸೊ ನಮ್ಗೆ ಆ ಕೆಲಸನೂ ಆಗ್ಬೇಕು, ಈ ಕೆಲಸನೂ ಆಗ್ಬೇಕು, ಇದು ಬೇಗ ಆಗ್ಬೇಕು, ಇದೇ ಟೈಮಿಗೆ ಆಗ್ಬೇಕು, ಇವತ್ತೇ ಆಗ್ಬೇಕು ಅನ್ನೋದನ್ನ ಅದು ಸ್ವಲ್ಪ ಮೈಂಡ್ ಅಲ್ಲಿ ತೆಗೆದಾಕ್ಬಿಡ್ಬೇಕು. ಅಂದ್ರೆ ಇಲ್ಲಿ ಯಾವ್ದು ಕೂಡ ಸಡನ್ಲಿ ಆಗಲ್ಲ, ಎಲ್ಲದಕ್ಕೂ ಸಮಯ ತೆಗೆದುಕೊಳ್ತದೆ. ಹಾಗಾಗಿ ನಮ್ಗೆ ಒಂದೇ ಸಮಯಕ್ಕೂ 2 ಕೆಲಸ ಆಗ್ಬೇಕು, ಎಲ್ಲವೂ ಕೆಲಸ ಆಗ್ಬೇಕು ಅನ್ನೋದನ್ನ ಮೊದಲೇ ಮೈಂಡ್ ಇಂದ ತೆಗೆದಾಕ್ಬೇಕು. ಇನ್ನು ಥರ್ಡ್ ಪಾಯಿಂಟ್, ಮೊಬೈಲ್ ಅಡಿಕ್ಷನ್. ಗೈಸ್, ನಾವು ಮೊಬೈಲ್ಗೆ ತುಂಬಾ ಅಡಿಕ್ಷನ್ ಆಗ್ಬಿಟ್ಟಿದ್ದೇವೆ. ಮೊಬೈಲ್ ನಾವು ಯೂಸ್ ಮಾಡ್ತಾ ಇಲ್ಲ, ನಮ್ಗೆ ಮೊಬೈಲ್ ಯೂಸ್ ಮಾಡ್ತಾ ಇದೆ. ಸೊ ಹಾಗಾಗಿ ಈ ಪ್ರತಿಯೊಂದು ನೋಟಿಫಿಕೇಶನ್ ಏನ್ ಬರ್ತದೆ, ಏನ್ ಹೋಗುತ್ತೆ, ಕೆಲವೊಂದ್ ಕಡೆ ಕಾಲ್ ಮಾಡಿ ಮಾತಾಡೋದಾಗ್ಲಿ, ಯಾರಾದ್ರು ಕಾಲ್ ಬಂದಾಗ ನಾವು ಅವ್ರ ಜೊತೆ ತುಂಬಾ ಹೊತ್ತು ಮಾತಾಡೋದಾಗ್ಲಿ, ಸೋಷಿಯಲ್ ಮೀಡಿಯಾದ ರೀಲ್ಸ್ ನೋಡೋದಾಗ್ಲಿ, ಸೊ ಇವೆಲ್ಲವೂ ಕೂಡ ಕಡಿಮೆ ಮಾಡ್ಬೇಕಾಗತ್ತೆ. ಅಂದ್ರೆ ಸೊ ಇದೆಲ್ಲ ಕಡಿಮೆ ಮಾಡಿದಾಗ್ಲೇ ಒಂದು ಕಡೆ ನಮ್ಗೆ ಗುರಿ ಕಡೆ ಫೋಕಸ್ ಆಗಿರ್ಲಿಕ್ಕೆ ಸಾಧ್ಯ ಆಗಿರ್ತದೆ. ನಮ್ಮ ಜೀವನದಲ್ಲಿ ಏನ್ ಬೇಕು ಅನ್ನೋದನ್ನ ನಮ್ಗೆ ಗೊತ್ತಿರುತ್ತೆ. ಇನ್ನು ಥರ್ಡ್ ಪಾರ್ಟ್ ಅಲ್ಲಿ ಫೋಕಸ್ ಅನ್ನು ಹೆಚ್ಚಿಸಿಕೊಳ್ಳಲು 6 ಪವರ್ಫುಲ್ ಸ್ಟೆಪ್ಸ್ ಗಳಿದಾವೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಫಸ್ಟ್ ಒನ್ ಏನಂತ ಹೇಳಿದ್ರೆ, ಒಂದೇ ಸಮಯದಲ್ಲಿ ಒಂದೇ ಕೆಲಸವನ್ನು ಮಾಡಿ ಅಂತ ಹೇಳಿದ್ರೆ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಇದೊಂದು ಸುಳ್ಳಾಗಿದೆ, ಭ್ರಮೆ ಆಗಿದೆ. ಒಂದೇ ಸಮಯದಲ್ಲಿ 2 ಕೆಲಸ ಕೂಡ ನಾನು ಮಾಡ್ತೀನಿ ಅಂತ ನೀವು ಹೊರಟ್ರೆ ಸೊ ಅಲ್ಲಿ ಒಂದು ಕೆಲಸವೂ ಕೂಡ ಸರಿಯಾಗಿ ಆಗಲ್ಲ. ಸೊ ಹಾಗಾಗಿ ಒಂದು ಕೆಲಸ ಏನಾದ್ರೂ ಹಿಡಿದ್ರೆ ಅದೇ ಕೆಲಸದ ಮೇಲೆ ಫೋಕಸ್ ಮಾಡಿ, ಆ ಕೆಲಸ ಮುಗಿಯುವವರೆಗೂ ಕೂಡ ಅದನ್ನ ಬಿಡದೆ ಆ ಕೆಲಸವನ್ನೇ ಮಾಡಿ. ಸೆಕೆಂಡ್ ಒನ್, ದಿನದ ಟಾಪ್ 3 ಕೆಲಸಗಳನ್ನು ಮಾಡಿ. ಅಂದ್ರೆ ನಿಮ್ಮ ಜೀವನಕ್ಕೆ ಅವಶ್ಯಕವಾಗಿರುವಂತಹ, ನನ್ನ ಜೀವನದಲ್ಲಿ ಅವಶ್ಯಕವಾಗಿರುವ ಬೇಕಾಗಿರುವಂತಹ 3 ಕೆಲಸಗಳು ಯಾವುದು ಅನ್ನೋದನ್ನ ಬೆಳಿಗ್ಗೆ ಮಾರ್ನಿಂಗ್ ಬರೆಯಿರಿ. ಬರೆದುಕೊಂಡು ಏನ್ ಮಾಡಿ, ಅದೇ ತಕ್ಕಂತೆ ಆ ಕೆಲಸವನ್ನು ಫೋಕಸ್ ಮಾಡ್ಕೊಂಡು ಅದೇ ಕೆಲಸವನ್ನು ಮಾಡಿ ಮುಗಿಸಿ. ಸೊ ನಿಮ್ಮ ಹೀಗೆ ಮಾಡೋದ್ರಿಂದ ಏನಾಗತ್ತೆ, ನಿಮ್ಮ ಮನಸ್ಸಿಗೆ ಅಂದ್ರೆ ನಿಮ್ಮ ಒಂದು ಬ್ರೈನಿಗೆ ಸಿಗ್ನಲ್ ಹೋಗುತ್ತೆ, ಓಕೆ ಇದನ್ನ ಮಾಡ್ಬೇಕು ನಾನು ಅಂತ ಹೇಳಿ. ಅವಾಗ ಕ್ಲಾರಿಟಿ ಕೂಡ ಇರುತ್ತೆ ನಿಮ್ಮ ಮನಸ್ಸಿಗೆ. ಥರ್ಡ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಮೊಬೈಲ್ಗೆ ನಿಯಮ ಹಾಕಿ. ಅಂದ್ರೆ ಮೊಬೈಲ್ ನಿಮ್ಗೆ ಮಾಸ್ಟರ್ ಆಗಬಾರ್ದು, ನೀವು ಮೊಬೈಲ್ಗೆ ಮಾಸ್ಟರ್ ಆಗಬೇಕು. ಅಂದ್ರೆ ನೀವು ಹೇಳ್ದಂಗೆ ಮೊಬೈಲ್ ಕೇಳಬೇಕು, ಮೊಬೈಲ್ ಹೇಳ್ದಂಗೆ ನೀವು ಕೇಳಬಾರ್ದು. ಸೊ ನೀವು ಕೆಲಸ ಮಾಡುವಾಗ ಸೀರಿಯಸ್ ಆಗಿರಿ, ಮೊಬೈಲ್ ಅನ್ನು ಒಂದು ಸೈಲೆಂಟ್ ಮಾಡಿಡಿ. ಸೊ ಇಲ್ಲ ನಿಮ್ಗೆ ಸಿಗದೆ ಇರೋ ತರ ಒಂದು ಬೇರೆ ಕಡೆ ಇಟ್ಟು ಮತ್ತೊಂದು ಕಡೆ ಬಂದು ಕೆಲಸ ಮಾಡಿ. ಸೊ ಫಸ್ಟಿಗೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಕಷ್ಟ ಆಗುತ್ತೆ ಇದನ್ನ ಹೀಗೆ ಮಾಡ್ಲಿಕ್ಕೆ. ಸೊ ಇದನ್ನೇ ನೀವು ರೂಢಿ ಮಾಡ್ಕೊಳ್ತಾ ಹೋದ್ರೆ ಫೋಕಸ್ ಅನ್ನೋದು ಆಟೋಮೆಟಿಕ್ಲಿ ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ನೀವು ಏನು ಕೆಲಸ ಮಾಡ್ತಾ ಇರ್ತೀರಾ, ನಿಮ್ಮ ಜೀವನಕ್ಕೆ ಏನು ಬೇಕಂತ ನಿಮ್ಗೆ ಗೊತ್ತಿರುತ್ತೆ ಅಲ್ಲ, ಸೊ ಅದಕ್ಕೆ ಫೋಕಸ್ ಅನ್ನೋದಕ್ಕೆ ಬರ್ತಾ ಇರುತ್ತೆ. ಸೊ ಒಂದ್ಸಲ ನಿಮಗೆ ಫೋಕಸ್ ಅನ್ನೋದು ಬಂತು, ನಿಮ್ಮ ಲೈಫಲ್ಲಿ ಒಂದು ಟ್ರ್ಯಾಕಿಗೆ ನಿಮ್ಮ ಜೀವನ ಹೋಗ್ತಾ ಇದೆ ಅಂದ್ರೆ ಸೊ ನಿಮಗೆ ಯಾವುದು ಕೂಡ ಡಿಸ್ಟ್ರಾಕ್ಷನ್ ಮಾಡಲ್ಲ. ನೀವು ಸರಿಯಾದ ರೀತಿಯಲ್ಲಿ ಸರಿಯಾದ ದಾರಿಯಲ್ಲಿ ಇರ್ತೀರಾ ಗೈಸ್. ಫೋರ್ತ್ ಪಾಯಿಂಟ್,
ಸಮಯವನ್ನು ಬ್ಲಾಕ್ ಮಾಡೋದು ಕಲೀರಿ. ಅಂದ್ರೆ ನೀವು ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಂದ್ರೆ ಮಾಡ್ಬೇಕಂತ ಹೇಳಿದ್ರೆ ಒಂದು 30 ನಿಮಿಷ ಒಳಗೋ ಅಥವಾ 1 ತಾಸು ಒಳಗೋ ಈ ಕೆಲಸ ಮುಗಿಬೇಕು ಅನ್ನೋದನ್ನ ಒಂದು ಸಮಯ ಇಟ್ಕೊಳ್ರಿ. 1 ರಿಂದ 2 ಈ ತರ ಈ ಸಮಯದಲ್ಲಿ ಇಷ್ಟು ಮುಗಿಬೇಕು ಅನ್ನೋದನ್ನ ಮುಗಿಬೇಕು. ಸೊ ಅದನ್ನ ಮುಗಿಸಿ ಒಂದಕ್ಕೆ ಡೀಪ್ ಆಗಿ ಅದರಲ್ಲೇ ಸ್ಟಡಿ ಮಾಡಿ, ಡೀಪ್ ಆಗಿ ಅದರಲ್ಲೇ ಮುಳುಗೋಗಿ ಅಷ್ಟು ಅದರಲ್ಲೇ ಕಾನ್ಸಂಟ್ರೇಟ್ ಮಾಡಿ. ಮತ್ತೆ ಕೇವಲ ನಿಮಗೆ ಬೇಕಾದ 5 ನಿಮಿಷನೂ ರೆಸ್ಟ್ ತಗೊಳ್ಳಿ. ಸೊ ಹೀಗೆ ಮಾಡೋದ್ರಿಂದ ನೀವು ಡೈಲಿ ಮಾಡ್ತಾ ಹೋದ್ರೆ ರಿಪೀಟ್ ಇದನ್ನೇ ಮಾಡ್ತಾ ಹೋದ್ರೆ ನಿಮ್ಗೆ ಇದು ಹ್ಯಾಬಿಟ್ ಆಗೋಗುತ್ತೆ. ಇನ್ನು 5th ಪಾಯಿಂಟ್, ಮನಸ್ಸಿಗೆ ಟ್ರೈನಿಂಗ್ ನೀಡಿ. ಅಂದ್ರೆ ಈ ಫೋಕಸ್ ಅನ್ನೋದೇನಿದೆ ಇದು ನಿಮ್ಮ ದೇಹದ ಮಾಂಸಖಂಡ ಇದ್ದ ಹಾಗೆ. ಸೊ ಹಾಗಾಗಿ ಪ್ರತಿದಿನ ಕೂಡ ಒಂದು 5 ರಿಂದ 10 ನಿಮಿಷ ಉಸಿರಾಟವನ್ನು ತೆಗೆದುಕೊಳ್ಳಿ. ಅದ್ರ ಮೇಲೆ ಕಣ್ಣು ಮುಚ್ಚಿ ಅದರ ಉಸಿರಾಟದ ಮೇಲೆ ಫೋಕಸ್ ಮಾಡಿ. ಇದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮೆಡಿಟೇಷನ್ ಅಂತ ಹೇಳ್ತಾರೆ. ಸೊ ಇದನ್ನ ಮಾಡೋದ್ರಿಂದ ಡೈಲಿ ಇದನ್ನ ಮಾಡೋದ್ರಿಂದ ಸೊ ನಿಮ್ಗೆ ಒಂದು ಕಂಟ್ರೋಲ್ ಸಿಗುತ್ತೆ. ಫೋಕಸ್ ಅನ್ನೋದು ಆಟೋಮೆಟಿಕ್ಲಿ ಬರ್ತಾ ಹೋಗುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಆಮೇಲೆ ಇನ್ನು 6th ಪಾಯಿಂಟ್, ನಿಮ್ಮ ವಾಯನ್ನು ನೆನ್ಪಿಟ್ಟುಕೊಳ್ಳಿ. ಅಂದ್ರೆ ನಾನು ಈ ಮಾಡ್ತಾ ಇರುವಂತ ಕೆಲಸ ಆಗಲಿ, ನಾ ಏನ್ ಮಾಡ್ತಾ ಇದ್ದೀನಿ ಇವಾಗ, ನಾನು ಯಾಕೆ ಮಾಡ್ಬೇಕಿದು, ನಾನು ಯಾಕೆ ನನ್ನ ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ಬೇಕು, ನನ್ಗೇನ್ ಕಷ್ಟ ಇದೆ, ಇದು ನೆನ್ಪು ಮಾಡ್ಕೊಳ್ಳಿ. ಸೊ ಇದನ್ನ ನೀವು ನೆನ್ಪು ಮಾಡ್ಕೊಂಡಾಗ ಆಟೋಮೆಟಿಕ್ಲಿ ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ನಿಮ್ಗೆ ಆ ವಾಯ್ ಅನ್ನೋದು ನೆನಪಾದ್ರೆ, ಅಂದ್ರೆ ನಾನ್ ಯಾಕೆ ಮಾಡ್ಬೇಕು ಇದನ್ನ ಅನ್ನೋದು ನೆನಪಾದ್ರೆ, ಗೊತ್ತಾದ್ರೆ, ನಿಮ್ಗೆ ತಿಳುವಳಿಕೆ ಬಂದ್ರೆ ಸೊ ಡಿಸ್ಟ್ರಾಕ್ಷನ್ ಅನ್ನೋದು ಸ್ವತಃ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು 4th ಪಾರ್ಟ್ ಅಲ್ಲಿ ನೋಡೋದಾದ್ರೆ ಈ ಫೋಕಸ್ ಅನ್ನೋದೇನಿದೆ ಇದು ಫ್ರೀಡಮ್ ಆಗಿರುತ್ತೆ ಗೈಸ್. ತುಂಬಾ ಜನ ಅನ್ಕೊಳ್ತಾರೆ ಈ ಫೋಕಸ್ ಅನ್ನೋದೇ ಒಂದು ಸ್ಟ್ರೆಸ್ ಆಗಿರುತ್ತೆ, ಟೆನ್ಷನ್ ಕೊಡುತ್ತೆ ಅಂತ ಹೇಳಿ. ಸೊ ನಿಜವಾದ ಫೋಕಸ್ ಅಂದ್ರೇನೆ ಫ್ರೀಡಮ್ ಆಗಿರುತ್ತೆ. ನಿಜವಾದ ನಮ್ಗೆ ಫ್ರೀಡಮ್ ಬೇಕಂದ್ರೆ ಫೋಕಸ್ ಆಗಿರುತ್ತೆ. ಯಾಕಂತ ಹೇಳ್ತೀನಿ ಕೇಳಿ. ಸೊ ಈ ಫೋಕಸ್ ನೀವು ಮಾಡಿದಾಗ ನಿಮ್ಮ ಏನು ಒಂದು ಕೆಲಸ ಮಾಡ್ತಾ ಇರ್ತೀರಾ, ಸೊ ಅದು ಈಸಿ ಆಗಿರುತ್ತೆ. ಮತ್ತೆ ತಕ್ಷಣ ಆ ಕೆಲಸ ಮುಗಿಯುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗತ್ತೆ, ಮತ್ತೆ ಫಲಿತಾಂಶ ನೋಡ್ಲಿಕ್ಕೆ ಸಿಗತ್ತೆ. ಸೊ ಒಂದು ನೆನಪಿಟ್ಕೊಳ್ಳಿ ಗಾಯ್ಸ್, ಎಲ್ಲರಿಗೂ ಕೂಡ ಒಂದೇ ಟೈಮ್ ಇರುತ್ತೆ, ಅಂದ್ರೆ 24 ಗಂಟೆಗಳು ಮಾತ್ರ ಇರುತ್ತೆ. ಸೊ ಆದ್ರೆ ಜೀವನ ಮಾತ್ರ ಎಲ್ಲರದು ಬೇರೆ ಬೇರೆ ಆಗಿರುತ್ತೆ. ಇದಕ್ಕೆ ವ್ಯತ್ಯಾಸ ಇಷ್ಟೇ, ಫೋಕಸ್. ಸೊ ಹಾಗಾಗಿ ಏನ್ ಹೇಳ್ತಾ ಇರೋದಂದ್ರೆ ನಾನು, ಫೋಕಸ್ ಆಗಿರಿ ನಿಮ್ಮ ಏನ್ ಕೆಲಸದ ಮೇಲೆ, ನಿಮ್ಮ ಜೀವನದ ಮೇಲೆ ನೀವು ಫೋಕಸ್ ಆಗಿರಿ. ಡಿಫ್ರೆಂಟ್ ಲೈಫ್ ಸ್ಟೈಲ್ ಅನ್ನ ಮಾಡಿ, ನಿಮ್ಗೆ ಏನ್ ಬೇಕು ಅದನ್ನ ಅದ್ರ ಮೇಲೆ ಫೋಕಸ್ ಮಾಡಿ. ಸೊ ಎಲ್ಲರ ತರ ಬದುಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಡಿಫ್ರೆಂಟ್ ಆಗಿ ಬದುಕಿ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ನಿಮ್ಮ ಜೀವನದಲ್ಲಿ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ, ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ಳಿ. ನೀವು ಯಾವ ಕಷ್ಟದಲ್ಲಿದ್ದೀರಾ ಇವಾಗ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸೊ ಕೆಲಸ ಮಾಡಿ, ಫೋಕಸ್ ಮಾಡಿ. ನಿಮ್ಮ ಜೀವನ ಬದಲಾಗಬೇಕಂದ್ರೆ ನಿಮ್ಮ ಗಮನ ಬದಲಾಗಬೇಕು. ಸೊ ನೀವು ಇವತ್ತು ಕೇಳಿದ ಯಾವ್ದಾದ್ರು ಒಂದು ವಿಷಯವನ್ನ ನಾಳೆಯಿಂದ ನೀವು ಪ್ರಾರಂಭಿಸಿ. ಮತ್ತೇನ್ ಮಾಡಿ ಅಂತ ಹೇಳಿದ್ರೆ, ಪರ್ಫೆಕ್ಟ್ ಆಗಬೇಕು ಅಂತ ಹೇಳಿ ಕಾಯ್ಲಿಕ್ಕೆ ಹೋಗ್ಬೇಡಿ. ನಿರಂತರವಾಗಿ ಕನ್ಸಿಸ್ಟೆನ್ಸಿ ಆಗಿ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಇರಿ. ನಿಮ್ಮ ಫೋಕಸ್ ಏನಿದೆ ಅದು ನಿಮ್ಮ ಶಕ್ತಿ. ಸೊ ಅದನ್ನ ಕಳೆದುಕೊಳ್ಳಲಿಕ್ಕೆ ಹೋಗ್ಬೇಡಿ. ಸೊ ಫೋಕಸ್ ಇಲ್ಲ ಅಂದ್ರೆ ನಿಮ್ಗೆ ಎಷ್ಟು ಟ್ಯಾಲೆಂಟ್ ಇದ್ರೂ ಕೂಡ ಅದು ವ್ಯರ್ಥ ಆಗಿರುತ್ತೆ. ಫೋಕಸ್ ಒಂದಿದ್ರೆ ಸಾಮಾನ್ಯ ವ್ಯಕ್ತಿ ಕೂಡ ಅಸಾಧಾರಣ ಆಗಿರ್ತಾನೆ. ಓಕೆನಾ? ಸೊ ಗೈಸ್, ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಾನು ಮಾಡುವಂಥ ವಿಡಿಯೋಗಳಿಂದ ನಿಮಗೆ ಕಲೀಲಿಕ್ಕೆ ಏನಾದರೂ ಸಿಗ್ತಾ ಇದೆ, ನಿಮ್ಮ ಜೀವನದಲ್ಲಿ ಒಂದು ಚಿಕ್ಕ ಮೋಟಿವೇಶನ್ ಆದರೂ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಲವ್ ಯು ಆಲ್.